ರಾಜ್ಯದಲ್ಲಿ ಟಿಫಿನ್ ಪಾಲಿಟಿಕ್ಸ್ ಮುಗಿತು. ಇದೀಗ ಡಿನ್ನರ್ ಪಾಲಿಟಿಕ್ಸ್ನ ಸರದಿ ಕೈನಲ್ಲಿ ಸಂಚಲನವನ್ನೇ ಮೂಡಿಸಿಬಿಟ್ಟಿದೆಯಂತೆ ಡಿನ್ನರ್ ಪಾಲಿಟಿಕ್ಸ್. ಡಿನ್ನರ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನುವಂಥ ವಿಚಾರ ನಿಮಗೆ ನಿಜಕ್ಕೂ ಕುತೂಹಲವನ್ನು ಮೂಡಿಸುತ್ತೆ. ಇದು ಅಶ್ವವೇಗದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ಕೈನಲ್ಲಿ ಸಂಚಲನವನ್ನು ಮೂಡಿಸಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದ್ದೇನು ಗೊತ್ತಾ? ದ ಇನ್ಸೈಡ್ ಸ್ಟೋರಿಯನ್ನು ನಾವು ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ದೀವಿ. ಡಿನ್ನರ್ ಮೀಟಿಂಗ್ನಲ್ಲಿ ಶಾಸಕರಿಗೆ ಡಿಸಿಎಂ ಡಿಕೆ ವಚನ ನೀಡಿದ್ದಾರಂತೆ. ಏನಂತ ನನ್ನ ಜೊತೆ 100ಕ್ಕೂ ಹೆಚ್ಚು ಜನ ಶಾಸಕರಿದ್ದಾರೆ, ಡೋಂಟ್ ವರಿ, ಸಮಯ ಬಂದಾಗ ಎಲ್ಲರೂ ನನ್ನ ಬೆಂಬಲಕ್ಕೆ ಬರ್ತಾರೆ. ಹೈಕಮಾಂಡ್ ಮುಂದೆ ಬಲಾಬಲದ ಪ್ರದರ್ಶನಕ್ಕೆ ರೆಡಿಯಾಗಿದ್ದಾರೆ. ವರಿಷ್ಠರು ಹೇಳಿದಾಗ ಶಾಸಕರನ್ನ ಮುಂದೆ ನಿಲ್ಲಿಸ್ತೇನೆ. ಅತ್ಯಾಪ್ತರ ಬಳಿ ಡಿಸಿಎಂ ಡಿಕೆಶಿ ತನ್ನ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ದ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ಅಶ್ವವೇಗದಲ್ಲಿ ಇನ್ಸೈಡ್ ಸ್ಟೋರಿಯನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಏನೇನಾಯ್ತು ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಡಿನ್ನರ್ ವಿಜುವಲ್ ಅನ್ನ ಒಂದು ಕಡೆ ತೋರಿಸ್ತಾ ಇದ್ದೀವಿ. ಡಿಕೆಶಿ ಡಿಸಿಎಂ ಡಿಕೆ ಶಿವಕುಮಾರ್ ಉಳಿದ ಶಾಸಕರ ಜೊತೆ ಹೇಳಿದ್ದಾರಂತೆ, ಸಚಿವರ ಜೊತೆ ಹೇಳಿದ್ದಾರೆ. ನನ್ನ ಜೊತೆ 100 ಜನ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಡೋಂಟ್ ವರಿ, ಸಮಯ ಬಂದಾಗ ಅವರೆಲ್ಲರೂ ಕೂಡ ಎದುರಿಗೆ ಬರ್ತಾರೆ, ನನ್ನ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ, ನಾನೇ ನೆಕ್ಸ್ಟ್ CM ಆಗ್ತೀನಿ, ಯಾರು ಕೂಡ ಹೆದರಬೇಡಿ, ನಾನೀಗೇನು ಮಾತಾಡ್ತಿಲ್ಲ ಅಂತ ಭಯಪಡಬೇಡಿ, ನಾನು ಮಾತಾಡೋ ಟೈಮ್ ಬಂದಾಗ ಮಾತಾಡ್ತೀನಿ, ಅವರೆಲ್ಲರೂ ಕೂಡ ನನ್ನ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಡಿಕೆಶಿ ಮಾತಾಡಿದ್ದಾರಂತೆ. ವೆರಿ ಇಂಟ್ರೆಸ್ಟಿಂಗ್. ಒಂದು ಕಡೆಯಲ್ಲಿ ಏನೂ ಇಲ್ಲ, ಎಲ್ಲ ಸಮಾಧಾನ, ನಾವು ಅಣ್ಣ ತಮ್ಮ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ಕೊಂಡ್ರು ಕೂಡ ಡಿಕೆಶಿ ತಮ್ಮ ವರಸೆಯನ್ನು ಮುಂದುವರಿಸಿದ್ದಾರೆ. ಡಿನ್ನರ್ ಮೀಟಿಂಗನ್ನು ಕರೆದು ಎಲ್ಲ ಶಾಸಕರಿಗೆ ಧೈರ್ಯ ತುಂಬಿದ್ದಾರೆ. ಎಲ್ಲರೂ ನನ್ನ ಪರವಾಗಿ ನಿಂತ್ಕೊಳ್ಳಿ, ಈಗಾಗಲೇ 100 ಜನ ನನ್ನ ಜೊತೆಲಿದ್ದಾರೆ, ಟೈಮ್ ಬಂದಾಗ ಅವರೆಲ್ಲರೂ ನನ್ನ ಜೊತೆ ಬರ್ತಾರೆ ಅಂತ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ ನೋಡೋದಾದರೆ ಡಿಸೆಂಬರ್ 21 ಡಿಸಿಎಂ ಡಿಕೆ ಪಾಲಿಗೆ ಡಿ ಡೆಡ್ಲೈನ್ ಡೇ. ಹೈಕಮಾಂಡ್ ಭೇಟಿಯಾಗಲಿದ್ದಾರೆ ಸಿಎಂ ಡಿಸಿಎಂ. ವರಿಷ್ಠರ ಭೇಟಿ ವೇಳೆ ಅಧಿಕಾರ ಹಸ್ತಾಂತರಕ್ಕೆ ಕ್ಲೈಮ್ಯಾಕ್ಸ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ. ಹೈಕಮಾಂಡ್ ಮಾತನ್ನ ಒಪ್ಪುತ್ತಾರಾ ಸಿದ್ದರಾಮಯ್ಯ? ಕಾದು ನೋಡಬೇಕಾಗಿದೆ. ಸುಲಭವಾಗಿ ಇತ್ಯರ್ಥ ಆಗುತ್ತಾ ಪವರ್ ಶೇರಿಂಗ್ ಫೈಟ್? ನೋ, ಸುಲಭವಾಗಿ ಅಂತೂ ಅಲ್ವೇ ಅಲ್ಲ. ಸಂಕ್ರಾಂತಿ ಹೊತ್ತಿಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಅಪ್ಡೇಟೆಡ್ ಸುದ್ದಿಗಳು ನಮಗೆ ಲಭ್ಯವಾಗ್ತವೆ. ಡಿಸೆಂಬರ್ 21 ಇದೆಯಲ್ಲ, ಹೈಕಮಾಂಡ್ ಮೀಟಿಂಗ್ ಅನ್ನು ಕರೆಯುತ್ತೆ, ಹೈಕಮಾಂಡ್ ಮಾತಾಡುತ್ತೆ. ಬಹುಶಃ ಅವತ್ತೇ ಡೆಡ್ಲೈನ್. ಒಂದು ರೀತಿಯಲ್ಲಿ ಡಿಸೆಂಬರ್ 21 ಡೆಡ್ಲೈನ್ ಅಂತ ನೀವು ಕರೀಬಹುದು. ಏನೇ ತೀರ್ಮಾನಗಳಿದ್ರೂ ಕೂಡ ಅವತ್ತೇ ಆಗುತ್ತೆ. ಜನವರಿಯ ಸಂಕ್ರಾಂತಿಯಂದು ಕ್ರಾಂತಿ ಆಗುತ್ತೆ. ಕ್ರಾಂತಿ ಪಕ್ಕನ ಅನ್ನುವಂಥ ಪ್ರಶ್ನೆ ಇಲ್ಲಿ. ಯಾಕಂತ ಹೇಳಿದ್ರೆ ಬಹಳ ಸ್ಟ್ರಾಂಗ್ ಆಗಿ, ಗಟ್ಟಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು 8 ಬಾರಿ ಶಾಸಕರಾಗಿದ್ದಾರೆ. ಹಲವಾರು ಡಿಪಾರ್ಟ್ಮೆಂಟ್ ಮಂತ್ರಿಗಳಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಯಾಕೆ ಆಗಬಾರ್ದು? ಡಿಕೆ ಶಿವಕುಮಾರ್ ಒಂದ್ಸಾರಿ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು? ಈಗ ಮುಂದ ಯಾವಾಗ್ಲಾರಾಗ್ಲಿ ಅವ್ರ ಹಣೆಲ್ ಬರ್ದಿದ್ರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವ್ರ ಹಣೆಲ್ ಬರ್ದಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಆಗಲ್ಲ. ಶಿವಕುಮಾರ್ ಯಾವ ಕಾರಣಕ್ಕೂ ಬಿಜೆಪಿಲಿ ಹೋಗೋದಿಲ್ಲ. ಕಾಂಗ್ರೆಸ್ ಅಲ್ಲೇ ದುಡ್ದಿದ್ದಾರೆ, ಶ್ರಮ ಹಾಕಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಯಾಕೆ ಬಿಜೆಪಿಗೆ ಯಾಕೆ ಹೋಗಿ ಮಂತ್ರಿ ಆಯ್ತಾರೆ ಅವರು? ಹೌದು, ಕೂಲಿ ಯಾಕೆ ಸಿಕ್ಕದಿಲ್ಲ? ಕೂಲಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಕಷ್ಟಪಟ್ಟಿಲ್ವಾ? ಇಡೀ ರಾಜ್ಯ ಸುತ್ತಾಡಿಲ್ವಾ? ಪಕ್ಷ ಕಟ್ಟಿಲ್ವಾ? ಶಿವಕುಮಾರ್ ಜೊತೆಲಿ 100 ಜನ ಕಾರ್ಯಕರ್ತರು ದುಡಿದಿಲ್ವಾ? ಮತ್ತೆ 100% ಮುಖ್ಯಮಂತ್ರಿ ಅವ್ರ ಹಣೆ ಬರ ಇದ್ರೆ ಮುಖ್ಯಮಂತ್ರಿ ಆಗ್ತಾರೆ. ಯಾರು ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ, ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ
ಅವಕಾಶ ಇಲ್ಲ. ಹ್ಞೂನ್ರಿ, ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನ ಅವ್ರು ತಿಳ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಯಾರು ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ, ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧ.